सद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः ಶ್ರೀಗುರುಭ್ಯೋ ನಮಃ ಹರಿ ಓಂ. ಹಿಂದಿನ ಪಾಠದಲ್ಲಿ ರಾಮನ ಚರಿತ್ರೆಯನ್ನ ಒಂದಿಷ್ಟು ಇಡೀ ರಾಮಾಯಣದ ಒಂದು 2 ಶ್ಲೋಕಗಳಲ್ಲಿ ನಿರೂಪಣೆ ಮಾಡಿದ್ರು. ವಿಶ್ವಾಮಿತ್ರರು ಈ ಯಜ್ಞವನ್ನ ಮಾಡುವಂತಹ ಸಂದರ್ಭ. ಒಂದೇ ನಿಮಿಷ, ನನ್ನ ಮಾತು ಕೇಳಿಸ್ತಾ ಇದೆಯಲ್ಲ ಎಲ್ಲರಿಗೂ? ಸ್ವಲ್ಪ ಹೌದಾ? ಈಗ ಕೇಳಿಸ್ತಾ ಇದೆಯಾ? ಇಲ್ಲ, ಇನ್ನು ಸರಿ ಹೋಗಿಲ್ಲ ಗುರುಗಳೇ. ಸರಿ ಹೋಗಿ. ಒಳ್ಳೆ ವಿಶ್ವಾಮಿತ್ರ ಋಷಿಗಳು ಒಂದು ದೊಡ್ಡ ಯಜ್ಞವನ್ನ ಮಾಡ್ತಾ ಇದ್ರು. ಎಲ್ಲಿ? ಈ ಅಯೋಧ್ಯೆಯ ಸಮೀಪದ ಒಂದು ಕುಟೀರದಲ್ಲಿ ವಿಶ್ವಾಮಿತ್ರ ಒಂದು ದೊಡ್ಡ ಯಜ್ಞವನ್ನ ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ವಿಶ್ವಾಮಿತ್ರ ಋಷಿಗಳಿಗೆ ತಾಟಕೆ ಮುಂತಾದಂತಹ ಅನೇಕ ಜನ, ಮಾರೀಚ ಮತ್ತೆ ಮಾರೀಚನ ಕಡೆಯಲ್ಲಿ ಆ ಮಹಾ ದುಷ್ಟರೆಲ್ಲರೂ ಬಂದಿದ್ರು ಆ ಯಜ್ಞಗಳನ್ನ ತಡೆಯಲಿಕ್ಕೆ ಅಂತ. ಯಜ್ಞಗಳನ್ನ ತಡೆಯೋದು ಅಂತಂದ್ರೆ ಯಾರಾದ್ರೂ ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇದ್ದಾರೆ ಅಂತಾದ್ರೆ ಆ ಯಜ್ಞದ ಮಧ್ಯದಲ್ಲಿ ಆಕಾಶ ಮಾರ್ಗದಿಂದ ಅದೃಶ್ಯರಾಗಿ ಬಂದು ಯಾವ ವಸ್ತುಗಳು ಯಜ್ಞದ ಕುಂಡದಲ್ಲಿ ಬಿತ್ತು ಅಂತಾದ್ರೆ ಆ ಯಜ್ಞವು ಅಪವಿತ್ರವಾಗತ್ತೋ ಅಂತಹ ವಸ್ತುಗಳನ್ನ ಆ ಯಾಗದ ಕುಂಡದಲ್ಲಿ ಹಾಕಿಬಿಡೋದು. ಹೀಗೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ವಿಶ್ವಾಮಿತ್ರ ಋಷಿಗಳು ದಶರಥನ ಬಳಿಯಲ್ಲಿ ಬಂದು ಕೇಳ್ತಾರೆ, ನಿನ್ನ ಮಕ್ಕಳನ್ನ ಕಳಿಸಿಕೊಡು, ನನ್ನ ಯಜ್ಞದ ರಕ್ಷಣೆಗೆ ಬೇಕಾಗಿದೆ ಅಂತ ಕೇಳಿದಾಗ ದಶರಥನಿಗೆ ಮೊದಲಿಗೆ ಬಹಳ ವರ್ಷಗಳ ಕಾಲ ಮಕ್ಕಳೇ ಇರಲಿಲ್ಲ. ಬಹಳ ಕಷ್ಟಪಟ್ಟು ವಿಶ್ವಾಮಿತ್ರ ಋಷಿಗಳನ್ನೇ ಮುಂದು ಮಾಡಿಕೊಂಡು, ವಸಿಷ್ಠ ಋಷಿಗಳನ್ನು ಮುಂದು ಮಾಡಿಕೊಂಡು ಅಶ್ವಮೇಧ ಯಾಗವನ್ನ ಮಾಡಿ ಪುತ್ರ ಕಾಮೇಷ್ಟಿಯನ್ನ ಮಾಡಿಕೊಂಡು ಪಡೆದಂತಹ ಮಕ್ಕಳಿವರು. ಇವರನ್ನು ಕಳಿಸಿಕೊಡ್ಲಿಕ್ಕೆ ದಶರಥ ಮೊದಲಿಗೆ ಒಪ್ಪಲಿಲ್ಲ. ನಾನೇ ಬಂದ್ಬಿಡ್ತೇನೆ, ಈ ಚಿಕ್ಕ ಮಕ್ಕಳನ್ನ ಯಾಕೆ ಕಳಿಸಿಕೊಡ್ಬೇಕು ಅಂತ ಮಕ್ಕಳ ಮೇಲಿನ ಪ್ರೇಮದಿಂದಾಗಿ ದಶರಥ ಹೇಳಿದಾಗ ವಿಶ್ವಾಮಿತ್ರ ಋಷಿಗಳು ಚೆನ್ನಾಗಿ ಬುದ್ಧಿ ಹೇಳ್ತಾರೆ. ರಾಮ ಯಾರು ಅಂತ ಅನ್ಕೊಂಡಿದ್ದಿ ನೀನು ಅಂತ ರಾಮನ ವ್ಯಕ್ತಿತ್ವವನ್ನ ನಿರೂಪಣೆ ಮಾಡಿ ಕೊಡ್ತಾರೆ. ಆಮೇಲೆ ದಶರಥನಿಗೆ ಬುದ್ಧಿ ಬಂದು ಆಯ್ತು ಅಂತ ದಶರಥನ ಮಕ್ಕಳಾದ ಈ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರಲ್ಲಿ ರಾಮ ಮತ್ತು ಲಕ್ಷ್ಮಣರಿಬ್ಬರನ್ನ ಈ ವಿಶ್ವಾಮಿತ್ರರ ಯಜ್ಞದ ರಕ್ಷಣೆಗೋಸ್ಕರ ಅಂತ ಕಳಿಸಿ ಕೊಡುತ್ತಾರೆ. ಆ ಸಂದರ್ಭದಲ್ಲಿ ಅನೇಕ ಘಟನೆಗಳೆಲ್ಲ ಆಗತ್ತೆ. ಬಾಲಕಾಂಡದಲ್ಲಿ ಅದು ಎಲ್ಲ ವಿಸ್ತಾರವಾಗಿ ಘಟನೆಗಳನ್ನ ಹೇಳಿದ್ದಾರೆ ರಾಮಾಯಣದಲ್ಲಿ. ಆ ಸಂದರ್ಭದಲ್ಲಿ ರಾಮ ಲಕ್ಷ್ಮಣ ನೋಡ್ತಾ ಇದ್ದಾನೆ. ನೋಡೋದ್ರೊಳಗಡೆಯಲ್ಲಿ ಆ ಯಜ್ಞದ ವಿಘ್ನಕ್ಕೆ ಅಂತ ಬಂದಂತಹ ಯಾವ್ಯಾವ ರಾಕ್ಷಸರಿದ್ರು ಎಲ್ಲರನ್ನು ಹೊಡೆದು ಹಾಕ್ತಾ ಇದ್ದಾನೆ. ರಾಮ ಒಬ್ಬನೇ ಕೊಂದು ಹಾಕ್ತಾ ಇದ್ದ. ಅಂತಹ ಧೀರನಾದ ವ್ಯಕ್ತಿ ರಾಮ.
ಅಷ್ಟೇ ಅಲ್ಲ, ಆ ವಿಶ್ವಾಮಿತ್ರರ ಋಷಿಗಳ ಯಜ್ಞದ ರಕ್ಷಣೆಯನ್ನು ಮಾಡಿದ ನಂತರದಲ್ಲಿ ಜನಕರಾಜನ ಮಗಳಾದಂತಹ ಜಾನಕಿಯ ವಿವಾಹ ಕಾರ್ಯಕ್ರಮ ನಡೀತಾ ಇದೆ ಅಂತ ಸುದ್ದಿ ಬಂತು. ದೇಶ ದೇಶದ ರಾಜರೆಲ್ಲರದ್ದು ಕೂಡ ಬಲ ಪರೀಕ್ಷೆ ನಡೀತಾ ಇತ್ತು. ಸೀತಾದೇವಿಯ ಸ್ವಯಂವರದಲ್ಲಿ ರುದ್ರದೇವರ ಉಗ್ರವಾದ ಧನಸ್ಸು, ಶಿವಧನಸ್ಸು ಅಂತ ಕರೀತಾರೆ, ಅದನ್ನ ತರ್ಲಿಕ್ಕೆ ಅಂತ, ಆ ಧನಸ್ಸನ್ನ ಎತ್ಲಿಕ್ಕಲ್ಲ, ಒಂದು 100 ಗಾಲಿಗಳುಳ್ಳಂತಹ ಚಕ್ರಗಳುಳ್ಳಂತಹ ಒಂದು ದೊಡ್ಡದಾದ ಇದರ ಮೇಲೆ, ಯಾವುದೋ ಒಂದು ಆಸನದ ಮೇಲೆ ಅದನ್ನ ಇಟ್ಟಿದ್ರು. ಅದನ್ನು ತರಲಿಕ್ಕೆ ರುದ್ರದೇವರ ವರದಿಂದಾಗಿ ಬಲಿಷ್ಠರಾದ 300 ಜನ ಇದ್ರು. ಎತ್ಕೊಂಡ್ಬರ್ಲಿಕ್ಕಲ್ಲ, ಅದನ್ನು ದಬ್ಬಿಕೊಂಡು ಬರ್ಲಿಕ್ಕೆ. ಯಾರು ಈ ಬಿಲ್ಲನ್ನ ಹೆದೆ ಏರಿಸೋದು ಅಂತಂದ್ರೆ ಯಾವಾಗ್ಲೂ ಆ ಬಿಲ್ಲಿಗೆ ಹಗ್ಗವನ್ನ ಹಾಕಿ ಇಟ್ಟಿರೋದಿಲ್ಲ. ಹಾಗೆ ಹಾಕಿ ಇಟ್ಬಿಟ್ರು ಅಂತಂದ್ರೆ ಆ ಬಿಲ್ಲಿನ ಆ ಸ್ಟ್ರೆಂತ್ ಇದೆ ಎಲ್ಲ ಕಡಿಮೆ ಆಗಿ ಹೋಗ್ಬಿಡತ್ತೆ. ಯುದ್ಧದ ಸಂದರ್ಭ ಯಾವಾಗ ಇರುತ್ತೋ ಆ ಸಂದರ್ಭದಲ್ಲಿ ಮಾತ್ರ ಬಿಲ್ಲನ್ನ ಹೆದೆ ಏರಿಸ್ತಾರೆ. ಅಂತಂದ್ರೆ ಆ ಹಗ್ಗವನ್ನ ಹಾಕಿ ಕಟ್ಟಿ ಬಾಣವನ್ನು ಬಿಡ್ಲಿಕ್ಕೆ ಸಜ್ಜಾಗಿ ಮಾಡ್ತಾರೆ. ಅಂತಹ ಆ ಬಿಲ್ಲನ್ನ, ಶಿವಧನಸ್ಸನ್ನ ಯಾರು ಎತ್ತಿ ಅದನ್ನ ಕಟ್ಟುತ್ತಾರೋ ಅಂಥವ್ರಿಗೆ ತನ್ನ ಮಗಳನ್ನ ಕೊಡ್ತೇನೆ. ಮಹಾಭಾರತದಲ್ಲಿ ದ್ರೌಪದಿಯನ್ನು ಮದುವೆ ಆಗಬೇಕಾದ್ರೆ ಅಲ್ಲಿ ಮೇಲ್ಗಡೆಯಲ್ಲಿ ಇದನ್ನ ಮಾಡ್ಬೇಕಾಗಿತ್ತು, ಏನು ಅಂತಂದ್ರೆ ಮತ್ಸ್ಯ ಯಂತ್ರದ ಭೇದನೆ ಇತ್ತು. ಇಲ್ಲಿ ಯಂತ್ರದ ಭೇದನೆ ಏನೂ ಇಲ್ಲ, ಅದನ್ನ ಎತ್ತಿದವನು ಇವಳನ್ನು ಮದುವೆ ಆಗ್ಬಹುದು. ಅಂದ್ರೆ ಆ ಧನಸ್ಸಿನ ಮಹತ್ವ ಎಂತಹದ್ದು ಅಂತ ನಾವು ಗಮನಿಸ್ಬೇಕು. ಮಹಾ ಬಲಿಷ್ಠವಾದ ಧನಸ್ಸದು. 300 ಜನ ರುದ್ರ ವರವನ್ನ ಪಡೆದವರು ಅದನ್ನ ಎಳಿತಾ ಇದ್ರಂತೆ. ಅಂದ್ರೆ ನಾವೀಗ ಯಾವ್ದೋ ಒಂದು ಸೇನೆಯ ಎಕ್ವಿಪ್ಮೆಂಟ್ ತರಬೇಕು ಅಂತಂದ್ರೆ ಸುಮ್ನೆ ಅವ್ರಿವ್ರು ತರ್ಲಿಕ್ಕೆ ಆಗೋದಿಲ್ಲ. ಅದನ್ನ ತರ್ಲಿಕ್ಕೂ ವಿಶೇಷವಾದ ತರಬೇತಿಯನ್ನು ಪಡೆದಿರ್ಬೇಕಾಗತ್ತೆ. ಹಾಗೆ ಇದನ್ನ ಎಳೆದುಕೊಂಡು ಬರ್ಲಿಕ್ಕೆ ನಮ್ಮಂತಹ 10,000 ಜನ ಸೇರಿದರೂ ಕೂಡ ಅದನ್ನ ಎಳಿಲಿಕ್ಕೆ ಆಗ್ತಾ ಇರೋದಿಲ್ಲ. ಎತ್ತೋ ದೂರದ ಮಾತು. ಒಂದು ಹಗ್ಗವನ್ನು ಹಾಕಿ ಕಟ್ಟಿ ಒಂದು 10,000 ಜನ ಈ ಅನೇಕ ಊರುಗಳಲ್ಲಿ ದೊಡ್ಡ ದೊಡ್ಡ ಜಾತ್ರೆಗಳೆಲ್ಲ ಆಗತ್ತೆ. ಆ ಜಾತ್ರೆಯ ಸಂದರ್ಭದಲ್ಲಿ ರಥೋತ್ಸವವನ್ನು ಮಾಡಿದಾಗ ಪೂರಿ ಜಗನ್ನಾಥಿನಲ್ಲಿ ಸಾವಿರಾರು ಜನರು ಒಟ್ಟಿಗೆ ಆ ರಥವನ್ನ ಹಗ್ಗದ ಮುಖಾಂತರವಾಗಿ ಎಳಿತಾರಲ್ಲ, ಹಾಗೆ ಯಾವುದೋ ಒಂದರಲ್ಲಿ ಶಿವಧನಸ್ಸನ್ನು ಇಟ್ಟು ಅದಕ್ಕೆ ಹಗ್ಗವನ್ನು ಕಟ್ಟಿ ಒಂದು 10,000 ಜನ ನಿಂತುಕೊಂಡು ಎಳೆದರೂ ಅದನ್ನು ಎಳಿಲಿಕ್ಕಾಗೋದಿಲ್ಲ. ಅಂತಹ ಬಲಿಷ್ಠವಾದ ಧನುಸ್ಸನ್ನ 300 ಜನ ರುದ್ರ ವರದಿಂದಲೇನೆ, ರುದ್ರದೇವರ ಶಿವದೇವರ ವರಬಲದಿಂದಲೇನೆ ಸಮರ್ಥರಾದಂತಹ ಜನರು ಸರಸುಕೊಂಡು ಬಂದು ಇಡ್ತಾ ಇದ್ರು ಅಷ್ಟೇ. ಅದನ್ನ ಎತ್ತಬೇಕು. ಎತ್ತಿ ಆ ದಾರವನ್ನು ಯಾರು ಕಟ್ತಾರೋ ಅಂಥವರನ್ನ ಜಾನಕಿ ದೇವಿ, ಸೀತಾದೇವಿ ಮದುವೆ ಆಗ್ತಾಳೆ ಅಂತ ಈ ರೀತಿಯಾದ ಷರತ್ತನ್ನ ಹಾಕಿದ್ರು. ಇಂತಹ ಈ ಶಿವಧನಸ್ಸನ್ನ ತಂದಿಟ್ಟಾಗ ಜನಕರಾಜ, ರಾಮನನ್ನು ಮದುವೆ ಆಗ್ಲಿಕ್ಕೆ ನನಗೇನ್ ತೊಂದರೆ ಇಲ್ಲ ಸೀತಾದೇವಿ, ಆದ್ರೆ ನೀ ಎತ್ತಬೇಕಷ್ಟೇ ಅಂತ ಹೇಳಿದ್ರು. ರಾಮ ಅದನ್ನೆಲ್ಲ, ರಾವಣ ಮುಂತಾದಂತಹ ಆ ಕಾಲದಲ್ಲಿ ಯಾರ್ಯಾರು ಮಹಾ ರಾಕ್ಷಸರು ಸಮರ್ಥರು ಅಂತಿದ್ರು ಎಲ್ರು ಅದನ್ನ ಎತ್ತಲಿಕ್ಕೆ ಹೋದ್ರು. ಕೆಲವೊಂದಿಷ್ಟು ಜನ ಮೈ ಮೇಲೆ ಹಾಕೊಂಡು ಮೂಳೆಗಳೆಲ್ಲವನ್ನು ಕೂಡ ಪುಡಿ ಪುಡಿಯಾಗಿ ಮಾಡ್ಕೊಂಡು ಹೋದ್ರು. ಅಂತಹ ಬಲಿಷ್ಠವಾದ ಧನಸ್ಸದು. ಆ ಧನಸ್ಸು ಅಂದ್ರೆ ಬಿಲ್ಲು, ಆ ಬಿಲ್ಲನ್ನು ಎತ್ತಲಿಕ್ಕೆ ಯಾರಿಗೂ ಆಗ್ಲಿಲ್ಲ. ರಾಮ ಆಗ ತಾನೇ 14-15 ವಯಸ್ಸಿನ ತರುಣ ಅಷ್ಟೇ. ಇವರೆಲ್ಲ ದಾಂಡಿಗರು 300 ಜನ ಅದನ್ನ ಸರಿಸಿಕೊಂಡು ಬಂದಿಟ್ರೆ ರಾಮ ಆ ಧನಸ್ಸನ್ನ ಎತ್ತಿ ಕಟ್ಲಿಕ್ಕೆ ಅಂತ ಹೋದ್ರೆ ಕಟ್ಟೋದಲ್ಲ, ಮುರಿದೇ ಹೋಯ್ತದ. ಕಟ್ಟಿದವನೇ ಪರಾಕ್ರಮಿ ಅಂತಾದ್ರೆ ಕಟ್ಲಿಕ್ಕೆ ಹೋಗಿ ಮಕ್ಕಳೆಲ್ಲ ಆಟವಾಡುವ ಸಂದರ್ಭದಲ್ಲಿ ಮಕ್ಕಳಿಗೆ ಆಟಿಕೆಗಳನ್ನ ಕೊಡಿಸಿದಾಗ ಆ ಆಟಿಕೆಗಳನ್ನು ಒಂದ್ ದಿವಸನೂ ಇಟ್ಕೊಳ್ಳೋದಿಲ್ಲ, ಮನೆಗೆ ತರೋ ಅಷ್ಟ್ರೊಳಗೆ ಮೂರೋದ್ ಹಾಕ್ಬಿಟ್ಟಿರ್ತಾರೆ. ಯಾಕೆಂದ್ರೆ ಅಷ್ಟು ಮಕ್ಕಳ ಕೈಯಲ್ಲಿ ಅದು ನೀಗೋದಿಲ್ಲ, ಅದು ಅಷ್ಟು ಶಕ್ತಿ ಇರೋದಿಲ್ಲ, ತಡೆದುಕೊಳ್ಳೋದಿಲ್ಲ. ಅಂತಹ ದುರ್ಬಲವಾದ ಆಟಿಕೆ ಸಾಮಾನುಗಳೆಲ್ಲ ಇರುತ್ತೆ. ಹಾಗೆ ಈ ಶಿವಧನುಸ್ಸು ರಾಮನ ಶಕ್ತಿಯ ಎದುರುಗಡೆಯಲ್ಲಿ, ಅದಕ್ಕೆ ಒಂದು ಒಳ್ಳೆ ದೃಷ್ಟಾಂತವನ್ನು ಕೊಡ್ತಾರೆ ಇಲ್ಲಿ. ಆನೆಯ ಎದುರಿನಲ್ಲಿ ಆನೆ ಮರಿ ಇದೆ, ಒಂದು ಚಿಕ್ಕದು ಆನೆ ಮರಿಗೂ ಕೂಡ ಒಳ್ಳೆ ಸಾಮರ್ಥ್ಯ ಇರುತ್ತೆ. ಅದನ್ನ ಕಬ್ಬಿನ ತೋಟದ ಒಳಗಡೆಯಲ್ಲಿ ನುಗ್ಗಿಸಿದರೆ ಅಲ್ಲಿರುವ ಕಬ್ಬಿನ ಜಲ್ಲೆಯನ್ನ ಹೇಗೆ ಅನಾಯಾಸವಾಗಿ ತನ್ನ ಸೊಂಡಿಲಿನಿಂದ ಮುರಿದು ಹಾಕತ್ತೋ, ಅದು ಬಹಳ ತಿಣಕಾಡ್ಬೇಕಾಗಿಲ್ಲ,
ನಾವೇನಾದ್ರೂ ಕಬ್ಬಿನ ಜಲ್ಲೆಯನ್ನು ನಮಗ್ ಕೊಟ್ರು ಅಂದ್ರೆ ಮುರಿಲಿಕ್ಕೆ ಕಾಲಿಗೆ ಒತ್ಕೋಬೇಕು, ಅದನ್ನು ಒತ್ಕೊಂಡ್ಬಿಟ್ರೆ ಒಂದು ವಯಸ್ಸಿನಲ್ಲಿದ್ದಾಗ ಅದನ್ನ ಮುರಿಲಿಕ್ಕೆ ಅಂತ ತೊಡೆಗೆ ಜೋರಾಗಿ ಬಡ್ಕೊಂಡು ಅದನ್ನ ಮುರಿಬಹುದೋ ಏನೋ. ಸ್ವಲ್ಪ ವಯಸ್ಸಾದ್ಮೇಲೆ ಆತರ ಮುರಿತೇವೆ ಅಂತ ಹೇಳಿದ್ರೆ 2 ದಿವಸ ಅದನ್ನ ಮುರಿಲಿಕ್ಕೆ ಹೋದಿರಿ ಕೈ ಕಾಲೆಲ್ಲ ನೋವಾಗಿ ಹೋಗ್ಬಿಟ್ಟಿದೆ ಅಂತ ಹೇಳುವಂತ ಪರಿಸ್ಥಿತಿ ನಮ್ದು. ಆದ್ರೆ ಆನೆ ಮರಿ ಅನಾಯಾಸವಾಗಿ ತನ್ನ ಸೊಂಡಿಲಿನಿಂದ ಮುರಿದು ತಿಂದು ಬಿಡತ್ತೆ, ಅದಕ್ಕೆ ಕಷ್ಟವೇ ಇಲ್ಲ. ಅದರಂತೆ ರಾಮನಿಗೆ ಈ ಶಿವಧನಸ್ಸನ್ನು ಎತ್ತೋದು ಅಷ್ಟು ಲೀಲಾಜಾಲದ ಕೆಲಸವಾಗಿತ್ತು. ಅನಾಯಾಸವಾಗಿ ಆ ಧನಸ್ಸನ್ನು ಎತ್ತಿದ. ರಾಮನೊಬ್ಬನೇ ಆ ಮಹಾರಾಕ್ಷಸನನ್ನ ಕೊಂದ. ಅಷ್ಟೇ ಅಲ್ಲ, ಈ ಶಿವಧನಸ್ಸನ್ನ ಎತ್ತಿ ಅನುರೂಪಳಾದಂತಹ ತನ್ನ ರೂಪ, ತನ್ನ ಗುಣ, ತನ್ನ ಚಾರಿತ್ರ್ಯ ಇವುಗಳಿಗೆ ಅನುರೂಪಳಾದವಳು ಸೀತಾದೇವಿ. ಯಾಕೆ ಅಂತಂದ್ರೆ ಪರಮಾತ್ಮನಿಗೆ ಅನುರೂಪಳಾದವಳು ಲಕ್ಷ್ಮೀದೇವಿಯೇ. ನಾವು ನೋಡಿದ್ದೇವಲ್ಲ ಸಮುದ್ರ ಮಥನದ ಕಾಲದಲ್ಲಿ ಒಬ್ಬೊಬ್ಬರಲ್ಲೂ ಒಂದೊಂದು ದೋಷಗಳನ್ನ ಎಣಿಸಿ ನನಗೆ ಸರಿಯಾದವನು ನಾರಾಯಣನೇ ಅಂತ ಲಕ್ಷ್ಮೀದೇವಿ ನಾರಾಯಣನನ್ನು ವರಿಸಿದ್ದಾಳಲ್ಲ. ಅದೇ ಕಾರಣದಿಂದಾಗಿ ರಾಮನು ಕೂಡ ತನ್ನ ವಯಸ್ಸು, ರೂಪ, ತನ್ನ ಪರಾಕ್ರಮ ಇವುಗಳೆಲ್ಲದಕ್ಕೂ ಕೂಡ ಅನುರೂಪಳಾದವಳು ಸೀತಾದೇವಿ ಮಾತ್ರ ಅಂತ ತಿಳಿದು ಈಗ್ಲೇನ್ ಮದುವೆ ಆಗ್ತಾ ಇರೋದಲ್ಲ, ಯಾವಾಗ್ಲೂ ರಾಮನ ಹೃದಯ ಮಂದಿರದಲ್ಲಿ ಸೀತಾದೇವಿ ಯಾವಾಗ್ಲೂ ನೆಲೆಸಿದ್ದಾಳೆ. ಅವಳೇ ಲಕ್ಷ್ಮೀದೇವಿ ಸೀತಾ ಎಂಬ ಹೆಸರಿನಿಂದ ಅವತಾರ ಮಾಡಿದ್ದಾಳೆ. ರಾಮ ಸ್ವಯಂವರದಲ್ಲಿ ಆ ಸೀತಾಮಾತೆಯನ್ನ ಗೆದ್ದು ಅವಳನ್ನ ಮದುವೆ ಆಗ್ತಾ ಇದ್ದಾನೆ. ಬರುವ ಸಂದರ್ಭದಲ್ಲಿ ಪರಶುರಾಮ ದೇವರು ಎದುರಾಗ್ತಾ ಇದ್ದಾರೆ. ಆ ಪರಶುರಾಮ ದೇವರ ಹೊಕ್ಕಳು ಅಂತಂದ್ರೆ ಹೊಟ್ಟೆಯನ್ನ ಆಶ್ರಯಿಸಿಕೊಂಡು ಒಬ್ಬ ಅತುಲ ಅಂತ ಒಬ್ಬ ದೈತ್ಯ ಇದ್ದ. ಆ ದೈತ್ಯನನ್ನ ಸಂಹಾರ ಮಾಡಬೇಕಾಗಿದೆ. ಮೇಲ್ನೋಟಕ್ಕೆ ಒಂದು ಅರ್ಥ ಕೊಟ್ಟಿದ್ದಾರೆ. ಅದರ ವಿಶೇಷವಾದ ಅರ್ಥ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮಧ್ವಾಚಾರ್ಯರು ಮಾಡಿದ್ದಾರೆ. ಏನಿದು ಪ್ರಸಂಗ? ಈ ಮೇಲ್ನೋಟಕ್ಕೆ ನಾವೆಲ್ಲ ರಾಮಾಯಣವನ್ನು ಓದಿದಾಗ ಅದರಲ್ಲಿ ಕಾಣಿಸುವ ಅರ್ಥ ಏನಿದೆ ಅಂದ್ರೆ ಬಾಲಕಾಂಡದಲ್ಲಿಯೇ ಇದು ಬರುತ್ತೆ. ರಾಮ ಸೀತೆಯನ್ನು ಮದುವೆಯಾಗಿ ಬರ್ತಾ ಇದ್ದಾನೆ, ಅಲ್ಲಿ ಶಿವಧನಸ್ಸನ್ನು ಮುರಿದಿದ್ದಾನೆ. ರಾಮನ ಈ ಕಥೆಯನ್ನು ಕೇಳಿ ಪರಶುರಾಮ ದೇವರು ರಾಮನ ಎದುರಾಗಿ ನಿಂತಿದ್ದಾರೆ. ಯಾವ ಕ್ಷತ್ರಿಯರನ್ನು ಉಳಿಸುವವನಲ್ಲ ಅವನು. ಅಂತಹ ಪರಶುರಾಮ ದೇವರು ಎದುರುಗಡೆಯಲ್ಲಿ ಬಂದಿದ್ದಾರೆ. ಅವರಿಬ್ಬರಿಗೂ ಯುದ್ಧವಾಗತ್ತೆ. ರಾಮ ಪರಶುರಾಮ ದೇವರಿಗೆ ನಾನೇ 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ದುಷ್ಟರಾದ ಕ್ಷತ್ರಿಯರನ್ನ ಸಂಹಾರ ಮಾಡಿದವನು ಅನ್ನುವ ದರ್ಪ ಇತ್ತು. ಆ ದರ್ಪವನ್ನ ರಾಮದೇವರು ಅವನ ಜೊತೆಯಲ್ಲಿ ಯುದ್ಧ ಮಾಡಿ ಇಳಿಸಿದರು ಅಂತ ಮೇಲ್ನೋಟಕ್ಕೆ ಕಾಣುವ ಅರ್ಥ. ಆದ್ರೆ ನಾನು ಕನ್ನಡಿ ಎದುರುಗಡೆಯಲ್ಲಿ ನಿಂತ್ಕೊಂಡು ನಾನೇ ನನ್ನ ಜೊತೆಯಲ್ಲಿ ಗುದ್ದಾಡ್ಕೊಂಡು ನಾನು ಗೆದ್ದೆ ಅಂತ ಹೇಳಲಿಕ್ಕೆ ಸಾಧ್ಯವೇನು? ನಾನು ನನ್ನ ಜೊತೆಯಲ್ಲಿ ಯುದ್ಧ ಮಾಡಿಕೊಂಡು ನನ್ನ ವಿರುದ್ಧ ನಾನೇ ಗೆದ್ದೆ. ಯಾರಾದ್ರೂ ಹುಚ್ಚರು ಅಂತಾರ ಇಲ್ಲ ನಮ್ಮನ್ನ? ಹಾಗೆ ರಾಮ ಮತ್ತು ಪರಶುರಾಮರಿಬ್ಬರೂ ಪರಮಾತ್ಮನೇ. ಅವರ ರೂಪಗಳಲ್ಲಿ, ಅವರ ಶಕ್ತಿ ಸಾಮರ್ಥ್ಯಗಳಲ್ಲಿ ಲವಲೇಶದಷ್ಟು ವ್ಯತ್ಯಾಸ ಇಲ್ಲ. ಹಾಗಿದ್ದಾಗಿಯೂ ಈ ರೀತಿಯಾದ ನಟನೆಯನ್ನು ಮಾಡ್ಬೇಕಾಯ್ತು. ಯಾಕೆ ಅಂತಂದ್ರೆ ಒಬ್ಬ ರಾಕ್ಷಸನಿದ್ದ, ಅತುಲ ಅಂತ ಆ ರಾಕ್ಷಸನ ಹೆಸರು. ಆ ರಾಕ್ಷಸ ಏನ್ ಮಾಡಿದ್ದ ಅಂತಂದ್ರೆ ಒಂದು ಒಳ್ಳೆ ವರವನ್ನು ಕೇಳಿದ್ದ ಅವನು. ಈ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಮುಂತಾದವರಿಗಿಂತ ಬಹಳ ಅವ್ರೆಲ್ಲ ತಪಸ್ಸನ್ನು ಮಾಡಿ ಏನೇನ್ ವರ ಕೇಳಿದ್ರು ಕೂಡ ಅದರಲ್ಲಿ ಲೂಪ್ ಹೋಲ್ಸ್ ಗಳೆಲ್ಲ ಇತ್ತಲ್ಲ, ಅದನ್ನ ನೋಡಿ ಇವನು ಬುದ್ಧಿ ಕಲ್ತಿದ್ದ. ಹಾಗಾದ್ರೆ ಇನ್ನೂ ಚೆನ್ನಾಗಿ ವಿಚಾರ ಮಾಡೋಣ ಅಂತಂದುಕೊಂಡು ಏನ್ ಮಾಡಿದ ಅಂತಂದ್ರೆ ಅವನು ಯಾವಾಗ ದೇವರು ಸೋಲ್ತಾರೆ ಅಂತ ನನಗ್ ಗೊತ್ತಾಗತ್ತೋ ಆವಾಗ ನಾನು ಸಾಯ್ಬೇಕು, ಅಲ್ಲಿವರೆಗೂ ಸಾಯ್ಬಾರ್ದು ಅಂತ ಅವನು ವರವನ್ನು ಕೇಳಿಕೊಂಡಿದ್ದ. ಅವನ ಅಭಿಪ್ರಾಯ ಏನು? ದೇವರು ಸೋಲೋದಿಲ್ಲ, ಸೋತಿದ್ದಾರೆ ಅಂತ ನನಗೆ ಗೊತ್ತಾಗೋದು ಯಾವಾಗ? ಸೋತ್ರಲ್ವಾ ಸೋತಿದ್ದಾನೆ ಅಂತ ಗೊತ್ತಾಗೋದು? ಆ ಸೋತಿದ್ದಾನೆ ಅಂತ ಗೊತ್ತಾಗೋದೇ ಇಲ್ಲ, ನನಗೆ ಮರಣವೇ ಇಲ್ಲ ಅಂತ ಅಂದುಕೊಂಡು ಇವನು ಅಲ್ಲಿ ಇಲ್ಲಿ ಅಲ್ದೇನೆ ಪರಶುರಾಮ ದೇವರ ಗರ್ಭದ ಒಳಗಡೆಯಲ್ಲೇ ಸೇರಿಕೊಂಡ್ಬಿಟ್ಟ. ಇದು ಹೇಗೆ ಅಂತಂದ್ರೆ ದೇವ್ರ ಮನೆ ಒಳಗಡೆಯಲ್ಲೇ ಇಲಿ ಮತ್ತೆ ಜಿರಳೆಗಳೆಲ್ಲ ಸೇರ್ಕೊಂಡು ಬಿಡತ್ತಲ್ಲ, ಆ ತರ. ಅಯ್ಯೋ ನಮ್ ದೇವ್ರಿಗೆ ಶಕ್ತಿನೇ ಇಲ್ಲ ಅಂತ ಅಂದುಕೊಳ್ಬಾರ್ದು. ಅವನು ಆ ಪರಶುರಾಮ ದೇವರ ಗರ್ಭದಲ್ಲಿ ಇದ್ರೆ ಮಾತ್ರ ಅವನಿಗೆ ಪರಮಾತ್ಮ ಸೋತಿದ್ದಾನೆ ಅಂತ ಭ್ರಮೆ ಬಂದು ಅವನು ಸಾಯ್ಲಿಕ್ಕೆ ಸಾಧ್ಯ. ಅದಕ್ಕೆ ಅವನು ಆ ಹೊಟ್ಟೆಯಲ್ಲಿ ಇದ್ರು ಕೂಡ ಅಲ್ಲೇ ಇರ್ಲಿಕ್ಕೆ ಅಂತ ಸುಮ್ಮನೆ ಬಿಟ್ಟಿದ್ರು ಅವರು. ಅವರಿಬ್ಬರು ಯುದ್ಧ ಮಾಡಿದ ಹಾಗೆ ಮಾಡಿದರು. ರಾಮದೇವರು ಬಾಣವನ್ನ ಆ ಪರಶುರಾಮ ದೇವರ ಗರ್ಭದಲ್ಲಿದ್ದಂತಹ ಹೊಟ್ಟೆಯನ್ನು ಆಶ್ರಯಿಸಿಕೊಂಡಿದ್ದಂತಹ ಅತುಲನನ್ನ ಗುರಿಯಾಗಿಸಿಕೊಂಡು ಬಾಣವನ್ನು ಬಿಡ್ತಾ ಇದ್ದಾರೆ. ಪರಶುರಾಮ ದೇವರು ರಾಮನ ಎದುರುಗಡೆಯಲ್ಲಿ ಸೋತಿದ್ದಾರೆ ಅಂತಂದುಕೊಂಡು ಭ್ರಮೆಯನ್ನ ಪಟ್ಟ.
ಭ್ರಮಿಸಿದ. ಇಬ್ರು ಒಂದೇ ಅಂತ ಗೊತ್ತಾಗ್ಲಿಲ್ಲ ಅವನಿಗೆ. ಓ, ಪರಶುರಾಮ ದೇವರು ಸೋತ್ ಬಿಟ್ರು ಅಂತ ಅಂದುಕೊಂಡ. ಸೋತ ಅಂತ ಅಂದುಕೊಂಡಲ್ಲ, ಆ ಕ್ಷಣದಲ್ಲೇ ರಾಮನ ಬಾಣದ ಏಟಿಗೆ ಸತ್ತು ಬಿಟ್ಟ. ಅಲ್ಲ, ಸೋತಿಲ್ಲಲ್ಲ, ಸೋತ್ರೆ ತಾನೇ ನಾವು ಸಾಯ್ಬೇಕು ಅಂತ ಅನ್ಕೊಂಡಿದ್ದು. ನೋಡಿ, ನಮಗೆ ಯಾವುದೇ ಒಂದು ಕಾರ್ಯ ಆಗ್ಬೇಕು ಅಂದ್ರೆ ಜ್ಞಾನ ಬರಬೇಕು. ವಸ್ತುಗಳಿದ್ರೆ ಉಪಯೋಗ ಇಲ್ಲ. ಉದಾಹರಣೆಗೆ, ಪಕ್ಕದಲ್ಲೇ ಒಂದು ದೊಡ್ಡ ಹಾವು ಬಂದಿದೆ, ಯಾವುದೋ ಒಂದು ಕ್ರೂರವಾದ ಜಂತು ಬಂದಿದೆ. ನಮಗದು ಇದ್ದಿದ್ದೇ ಗೊತ್ತಿಲ್ಲ, ನಮಗ್ ಭಯವಾಗುತ್ತೇನೋ? ಹಾಗಾದ್ರೆ ಅದು ಇದೆ ಅಂತ ಗೊತ್ತಿಲ್ಲ, ನಮಗ್ ಭಯ ಆಗ್ಲಿಲ್ಲ. ಯಾರೋ ಒಬ್ರು ಕತ್ತಲಿನಲ್ಲಿ ಬಂದು ಹಾರವನ್ನೇ ಹಾಕಿದ್ರು. ಒಂದ್ 4-6 ಜನ ಆ ಕತ್ತಲಿನಲ್ಲಿ ಕುಳಿತುಕೊಂಡು ಹಾವಿನ ಬಗ್ಗೆನೇ ಮಾತನಾಡ್ತಾ ಇದ್ರು. ಇವನು ಕುತ್ತಿಗೆಯಲ್ಲಿ ಹಾಕಿದ್ದು ಹೂವಿನ ಹಾರ. ಕತ್ತಿನಲ್ಲಿ ಯಾವುದೋ ಒಂದು ಹಾರ ಬಿದ್ದಿರೋದನ್ನ ಅವನು ಏನು ಅಂತ ಅಂದುಕೊಂಡ? ಹಾವು ಅಂತ ಅಂದುಕೊಂಡ. ಚಿಟ್ಟಂತ ಚೀರಿ ಬಿಡ್ತಾರೆ. ಅಯ್ಯೋ, ನನ್ನ ಕುತ್ತಿಗೆಯಲ್ಲಿ ಹಾವು ಬಿದ್ದಿದೆ ಅಂತ ಅಂದುಕೊಂಡು ಭಯದಿಂದ ಜೋರಾಗಿ ಚೀರ್ತಾನೆ. ಹಾಗಾದ್ರೆ ಭಯವಾಗಿದ್ದು ಯಾವುದಕ್ಕೋಸ್ಕರ? ಹಾವಿದೆ ಅಂತ ಅವನಿಗೆ ಗೊತ್ತಾಗಿದ್ದಕ್ಕೆ. ಹಾವಿದ್ರೂ ಅದು ಗೊತ್ತಾಗದೇ ಇದ್ದಾಗ ಭಯಗೂ ಉಂಟಾಗಲಿಲ್ಲ. ಆದ್ರೆ ಯಾವಾಗ ಹಾವಿದೆ ಅಂತ ಅಂದುಕೊಂಡು ಹೂವಿನ ಹಾರವನ್ನು ಹಾಕಿದ್ರು ಕೂಡ ಆ ಭಯದಿಂದಾಗಿ ಕಿರಿಚಿಕೊಂಡು ಬಿಟ್ಟ. ಹಾಗೇನೆ ಇಲಿಯೂ ಕೂಡ ಪರಶುರಾಮ ದೇವರು ಸೋಲಲಿಲ್ಲ, ಸೋತಿದ್ದಾರೆ ಅಂತ ತಿಳಿದುಕೊಂಡ. ತಪ್ಪು ತಿಳುವಳಿಕೆಯಿಂದಾಗಿ ಶಿಕ್ಷೆಯನ್ನು ಅನುಭವಿಸಿದ. ರಾಮನ ಬಾಣದ ಏಟಿಗೆ ಬಿದ್ದು ಅವನನ್ನ ಆ ಅತುಲನನ್ನ ಸಂಹಾರ ಮಾಡಿದ. ಈ ರೀತಿಯಾಗಿ ವಿಶ್ವಾಮಿತ್ರರ ಜೊತೆಯಲ್ಲಿ ಹೋಗಿ ಯಜ್ಞದ ರಕ್ಷಣೆಯನ್ನು ಮಾಡಿದ. ನಂತರದಲ್ಲಿ ಜನಕನ ಆಸ್ಥಾನಕ್ಕೆ ಬಂದು ಶಿವಧನಸ್ಸನ್ನ ಹೆದೆಯೇರಿಸಿ ಸೀತಾ ಸ್ವಯಂವರದಲ್ಲಿ ಸೀತೆಯನ್ನ ಗೆದ್ದು ವೀರ ಶುಲ್ಕವನ್ನಾಗಿ ಅವಳನ್ನ ಪಡೆದುಕೊಂಡು ಬಂದ. ಅಯೋಧ್ಯ ಪಟ್ಟಣಕ್ಕೆ ವಾಪಸ್ಸು ಬರುವಂತಹ ಸಂದರ್ಭದಲ್ಲಿ ಪರಶುರಾಮ ದೇವರ ಜೊತೆಯಲ್ಲಿ ಯುದ್ಧವಾಗತ್ತೆ. ಆ ಯುದ್ಧದಲ್ಲಿ ತಾನೇ ಮತ್ತೊಂದು ರೂಪದಿಂದ ಬಂದಂತಹ ಪರಶುರಾಮನನ್ನ ಸೋತಂತೆ ತೋರಿಸಿಕೊಂಡು ಅವನಲ್ಲಿಯೇ ಆಶ್ರಿತನಾದ, ಪರಮಾತ್ಮನು ಸೋತಿದ್ದಾನೆ ಅನ್ನುವ ತಿಳುವಳಿಕೆಯಿಂದಲೇ ಮರಣ ಇರುವಂತಹ ಅತುಲನೆಂಬಂತಹ ರಾಕ್ಷಸನನ್ನ ಸಂಹಾರ ಮಾಡಿ ಮುಂದೆ ರಾಮದೇವರು ಅಯೋಧ್ಯ ಪಟ್ಟಣಕ್ಕೆ ಬರ್ತಾ ಇದ್ದಾರೆ. ಆಮೇಲೆ ಅನೇಕ ವರ್ಷಗಳ ಕಾಲ ಸೀತಾದೇವಿಯ ಜೊತೆಯಲ್ಲಿ ಚೆನ್ನಾಗಿ ವಾಸ ಮಾಡ್ತಾ ಇದ್ದಾರೆ. ಇದು ಆದ್ಮೇಲೆ ಕೈಕೇಯಿಗೆ ದಶರಥ ಯುದ್ಧವನ್ನ ಮಾಡುವ ಸಂದರ್ಭದಲ್ಲಿ ಅವಳು ಬಹಳ ಉಪಕಾರವನ್ನು ಮಾಡಿದ್ಲು ಅನ್ನೋ ಕಾರಣದಿಂದ ಅವಳಿಗೆ 2 ವರವನ್ನು ಕೊಡ್ತೇನೆ ಅಂತ ಆವಾಗಲೇ ಹೇಳಿದ್ದ. ಈಗ ಮಂಥರೆ ಬಂದು ಇವಳ ಕಿವಿಯನ್ನು ಓದಿದಾಗ ವಸ್ತುತಸ್ತು ಅದರಲ್ಲಿ ರಾಮನಲ್ಲಿ ಕೈಕೇಯಿಗೆ ಎಷ್ಟು ಪ್ರೀತಿ ಇತ್ತು ಅಂತ ರಾಮಾಯಣದಲ್ಲಿ ತೋರಿಸ್ತಾರೆ. ಅಯೋಧ್ಯ ಕಾಂಡ ಮುಂತಾದಂತಹ ಕಾಂಡಗಳಲ್ಲಿ ಕೈಕೇಯಿಗೆ ಭರತನ ಮೇಲೆ ಎಷ್ಟು ಪ್ರೀತಿ ಇತ್ತೋ ಅಷ್ಟೇ ಪ್ರೀತಿ ರಾಮನ ಮೇಲೂ ಇತ್ತು. ಅವಳಿಗೂ ಕೂಡ ಪ್ರಾರಂಭದ ಈ ವನವಾಸದ ಕಾಲದಲ್ಲಿ ಮಾತ್ರ ಆ ಹೋಗು ಅಂತ ಹೇಳುವ ಸಂದರ್ಭದಲ್ಲಿ ಮಾತ್ರ ರಾಮನ ಮೇಲೆ ಸ್ವಲ್ಪ ಆ ಮಂಥರೆಯ ಉಪದೇಶದಿಂದ ಬುದ್ಧಿ ಕೆಟ್ಟಿತ್ತು. ಬಿಟ್ರೆ ನಂತರದಲ್ಲಿಯೂ ಕೂಡ ಅವಳಿಗೆ ಜೀವನಾಂತವಾಗಿ ರಾಮನ ಮೇಲೆ ಪ್ರೀತಿ ಅಷ್ಟೇ ಇತ್ತು. ನಾವು ಬರೀ ಈ ಕಥೆಯನ್ನು ಅಷ್ಟೇ ನೋಡ್ತೇವೆ, ಅದರಿಂದಾಗಿ ನಮಗಷ್ಟೇ. ಕೈಕೇಯಿ ರಾಮನಿಗೆ ಪಟ್ಟಾಭಿಷೇಕ ಮಾಡ್ತಾ ಇದ್ದಾನೆ ನಿನ್ನ ಗಂಡ ಅಂತ ಮಂಥರೆ ಬಂದು ಹೇಳಿದಾಗ ತನ್ನ ಕುತ್ತಿಗೆಯಲ್ಲಿದ್ದ ಅಪೂರ್ವವಾದಂತಹ ಹಾರವನ್ನು ತೆಗೆದು ಮಂಥರೆಗೆ ಕೊಡ್ತಾಳೆ. ಮಂಥರೆಗೆ ಸಿಟ್ಟು ಬಂದ್ಬಿಡತ್ತೆ. ನಿನ್ನ ಮಗನಿಗೆ ಅನ್ಯಾಯವಾಗ್ತಾ ಇದೆ, ಅದು ಗೊತ್ತಿಲ್ದೇನೆ ಯಾವ ವಿಷಯಕ್ಕೆ ಸಂತೋಷ ಪಡಬೇಕು ಅಂತ ಗೊತ್ತಿಲ್ಲದ ಮೂರ್ಖಳು ನೀನು ನನಗೆ ಇದಕ್ಕೋಸ್ಕರ ಅಂತ ಈ ಬಂಗಾರದ ಹಾರವನ್ನು ಕೊಡ್ತಾ ಇದ್ದೀಯ ಅಂತ ಅವಳ ಹಾರವನ್ನು ತೆಗೆದು ಬಿಸಾಕ್ತಾಳೆ. ಚೆನ್ನಾಗಿ ಅವಳಿಗೆ ಕುಬುದ್ಧಿಯನ್ನು ಉಪದೇಶ ಕೊಡ್ತಾ ಹೋಗ್ತಾಳೆ. ಆ ಕುತ್ಸಿತವಾದ ಉಪದೇಶಗಳನ್ನ ಕೇಳಿದಂತಹ ಕೈಕೇಯಿಯ ಬುದ್ಧಿ ಆಗ ಸ್ವಲ್ಪ ಮಲಿನವಾಗತ್ತೆ. ರಾಮನ ಅಭಿಷೇಕವನ್ನು ಮಾಡಬೇಕು, ಪಟ್ಟಾಭಿಷೇಕವನ್ನು ಮಾಡಬೇಕು ಅಂತ ದಶರಥ ಅಂದುಕೊಂಡಿದ್ದಾನೆ. ರಾಮನಿಗೆ ಹೇಳಿಯೂ ಕಳಿಸಿದ್ದಾನೆ. ಕೈಕೇಯಿ ಮಂಥರೆಯ ಮಾತಿನಂತೆ ಬುದ್ಧಿ ಮೋಹಕ್ಕೊಳಗಾಗಿ ದಶರಥನ ಬಳಿಯಲ್ಲಿ ಬರ್ತಾ ಇದ್ದಾಳೆ. ಬಂದು ನನಗೆ 2 ವರವನ್ನು ಕೊಡ್ತೇನೆ ಅಂತ ಹೇಳಿದ್ಯಲ್ಲ, ಕೊಡು ಅಂತ ಕೇಳಿದ್ಲು. ಮೊದಲಿಗೆ ದಶರಥನಿಗೆ ಬಹಳ ಸಂತೋಷದಲ್ಲಿದ್ದ, ರಾಮನ ಪಟ್ಟಾಭಿಷೇಕ ಆಗ್ತಾ ಇದೆ ಅಂತ. ಇವಳು ಈ ತರದ ವರವನ್ನು ಕೇಳಬಹುದು ಅನ್ನುವ ಕಲ್ಪನೆಯೂ ಅವನಿಗಿರ್ಲಿಲ್ಲ. ಯಾಕೆಂದ್ರೆ ಕೈಕೇಯಿಗೆ ರಾಮನ ಮೇಲೆ ಅಷ್ಟು ಪ್ರೀತಿ ಇತ್ತು. ಕೌಸಲ್ಯಗೆ ಎಷ್ಟು ಪ್ರೀತಿಯೋ ಅಷ್ಟೇ ಪ್ರೀತಿ ಕೈಕೇಯಿಗೂ ಇತ್ತು.
ಅವಳು ಈ ತರ ಅದು ಕೇಳ್ತಾಳೆ ಅಂತ ಗೊತ್ತಿಲ್ಲ, ಆಯ್ತು ಅಂತ ಹೇಳಿದ. 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು ರಾಮ, ನನ್ನ ಮಗನಾದ ಭರತ ಪಟ್ಟಾಭಿಷಿಕ್ತನಾಗಬೇಕು ಅಂತ ಅವಳು ಕೇಳ್ತಾ ಇದ್ದಾಳೆ. ದಶರಥ ಆ ಕ್ಷಣದಲ್ಲಿ ಕುಸಿದು ಹೋದ. ರಾಮನನ್ನ ಕೈಕೇಯಿ ಕರೆಸ್ತಾ ಇದ್ದಾಳೆ. ರಾಮ ಆಗ್ಲಿ ಅಂತ ದಶರಥ ಆದೇಶವನ್ನ ಶಿರಸಾವಹಿಸಿ ರಾಜ್ಯವನ್ನ, ಸಂಪತ್ತನ್ನ, ತನ್ನ ಪ್ರೀತಿ ಪಾತ್ರರಾದವರು ಯಾರಿದ್ದಾರೋ ಅವರನ್ನ, ಸ್ನೇಹಿತರನ್ನ ಯಾರ್ಯಾರಿದ್ದಾರೋ ಎಲ್ಲರನ್ನೂ ಕೂಡ ಬಿಟ್ಟು, ವಿರಕ್ತರಾದಂತಹ ಯೋಗಿಗಳು, ಸನ್ಯಾಸಿಗಳು ಯಾವ ರೀತಿಯಾಗಿ ಇಡೀ ತಮ್ಮ ಪರಿವಾರವನ್ನು ಬಿಟ್ಟು ಸಂಪತ್ತೆಲ್ಲವನ್ನೂ ಕೂಡ ಬದಿಗೊತ್ತಿ ಕಾಡಿಗೆ ಹೋಗ್ತಾರೋ ಆ ರೀತಿಯಾಗಿ ತನ್ನ ಬಳಿಯಲ್ಲಿದ್ದ ಎಲ್ಲ ಸಂಪತ್ತನ್ನು ಕೂಡ ಬಿಟ್ಟು ರಾಮ ಲಕ್ಷ್ಮಣ ಮತ್ತು ಸೀತಾದೇವಿಯ ಜೊತೆಯಲ್ಲಿ ಕಾಡಿಗೆ ಹೋಗ್ತಾ ಇದ್ದಾನೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇದು ಆದ್ಮೇಲೆ ನಿನ್ನೆ ಹೇಳಿದ ಹಾಗೆ ರಾವಣನ ತಂಗಿಯಾದಂತಹ ಶೂರ್ಪಣಖಿ ಬರ್ತಾಳೆ. ಅವಳ ರೂಪವನ್ನು ವಿಕಾರಗೊಳಿಸಿದ. ಯಾಕೆಂದ್ರೆ ಅವಳ ಬುದ್ಧಿ ಶುದ್ಧವಾಗಿದ್ದಿಲ್ಲ, ಅದ ಕಥೆಯನ್ನು ನೋಡಿದ್ದೇವೆ. ಆಮೇಲೆ ಅವಳಿಗೆ ವಿಕಾರವಾದ ತತ್ಕ್ಷಣದಲ್ಲಿ ಖರ, ದೂಷಣ, ತ್ರಿಶಿರ ಅನ್ನುವಂತಹ ಅನೇಕ ರಾಕ್ಷಸರನ್ನು ಮುಂದೆ ಮಾಡಿಕೊಂಡು 14,000 ಜನರನ್ನ ಆ ಶೂರ್ಪಣಕ್ಕೆ ಕರೆದುಕೊಂಡು ಬರ್ತಾಳೆ. ಆ ಎಲ್ಲರನ್ನೂ ಕೂಡ ರಾಮ ಕಾಡಿನಲ್ಲೆಲ್ಲ ಸಂಹಾರ ಮಾಡಿ, ಅದರಲ್ಲಿ ಹೇಳ್ತಾರೆ 14,000 ಜನರನ್ನ ಕೊಲ್ಬೇಕಾದ್ರೆ ರಾಮ ಎಷ್ಟೊತ್ತನೆಯಲ್ಲಿ ಕೊಂದ ಅಂದ್ರೆ ಕ್ಷಣ ಮಾತ್ರದಲ್ಲಿ ಕೊಂದ ಅಂತ ಹೇಳ್ತಾರೆ. ಹೇಗೆ ಅಂತಂದ್ರೆ ಅಲ್ಲಿ ನೋಡಲು ರಾಮ ಅಂತ ದಾಸರು ಪದ್ಯವನ್ನು ಬರೆದಿದ್ದಾರೆ. ಅಲ್ಲಿ ನೋಡಿದರೂ ರಾಮ, ಇಲ್ಲಿ ನೋಡಿದರೂ ರಾಮ. ಆ 14,000 ಜನ ಸೈನಿಕರಿದ್ದಾರೆ ಅಂತಂದ್ರೆ ಆ 14,000 ಜನ ಸೈನಿಕರ ಎದುರುಗಡೆಯಲ್ಲಿ ರಾಮನಾಗಿ ಕಾಣಿಸಿಕೊಳ್ತಾ ಇದ್ದಾನೆ. ಎಲ್ಲರಿಗೂ ಕೂಡ ಒಂದೇ ಬಾರಿ ರಾಮ ಎಲ್ಲರನ್ನ ತರೆದು ಹಾಕ್ತಾ ಇದ್ದಾನೆ, ಅನಾಯಾಸವಾಗಿ ಹೊಡೆದು ಹಾಕ್ತಾ ಇದ್ದಾನೆ. ಅಂತಹ ರಾಮನ ಈ ಪರಾಕ್ರಮ ಅಪಾರವಾದದ್ದು. ಮುಂದೆ ಕಾಡಿನಲ್ಲಿ ಸುತ್ತುತ್ತಾ ಬಹಳ ಕಷ್ಟಪಟ್ಟು ವನವಾಸವನ್ನು ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಇದು ಆದ್ಮೇಲೆ ಶೂರ್ಪಣಕ್ಕೆ ಹೋಗಿ ಸೀತೆಯ ಸೌಂದರ್ಯದ ಬಗ್ಗೆ ರಾವಣನಿಗೆ ಹೇಳ್ತಾಳೆ. ರಾವಣ ಬಹಳ ಕೆರಳಿ ಬಿಡ್ತಾನೆ. ನಾನು ಅವಳನ್ನು ಮದುವೆ ಆಗ್ಬೇಕು, ಯಾವುದೋ ಒಬ್ಬ ಸಾಮಾನ್ಯ ಮನುಷ್ಯ ಅವನನ್ನು ಮದುವೆ ಆಗೋದು ಅಂತಂದ್ರೆ ಏನು ಅಂತಂದುಕೊಂಡು ಸೀತೆಯ ಮೇಲೆ, ಪರಸ್ತ್ರೀಯರ ಮೇಲೆ, ಮತ್ತೊಬ್ಬರ ಹೆಂಡತಿಯ ಮೇಲೆ, ಅವಳಿನ್ನೂ ಮದುವೆ ಆಗ್ಲಿಲ್ಲ ಅಂತಂದ್ರೆ ಬೇರೆ, ಅವನು ಕೂಡ ಜನಕರಾಜನ ಇದರಲ್ಲಿ ಯಾವ್ದ್ರಲ್ಲಿ ಈ ಸ್ವಯಂವರದಲ್ಲಿ ಭಾಗವಹಿಸಿದ್ದ. ಆವಾಗ ಸೀತೆಯನ್ನು ಪಡಿಲಿಕ್ಕಾಗಿದ್ದಿಲ್ಲ. ಈಗ ಇನ್ನೊಬ್ಬರ ಅಧೀನಳಾಗಿದ್ದಾಳೆ ಅಂತ ಗೊತ್ತಾದಾಗ, ಇನ್ನೊಬ್ಬರನ್ನ ಮದುವೆ ಆಗಿದ್ದಾಳೆ ಅಂತ ಆದಾಗ ಮತ್ತಷ್ಟು ಅವನಿಗೆ ಕೋಪ ಉಕ್ಕಿ ಬಂತು. ಅದಕ್ಕೋಸ್ಕರ ಸೀತೆಯನ್ನು ಪಡಿಲಿಕ್ಕೆ ಅಂತ ರಾವಣ ಹೋಗ್ತಾ ಇದ್ದಾನೆ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಮೊದಲಿಗೆ ಇಷ್ಟು ಶ್ಲೋಕಗಳ ಭಾವಾರ್ಥವನ್ನ ನೋಡ್ತಾ ಹೋಗೋಣ. 9ನೇ ಸ್ಕಂದದ 8ನೇ ಅಧ್ಯಾಯ 87ನೇ ಶ್ಲೋಕ. ವಿಶ್ವಾಮಿತ್ರಾಧ್ವರೇಯೇನ ಮಾರೀಚಾದ್ಯಾನಿ ಶಾಚರಾಹ ಪಶ್ಯತೋ ಲಕ್ಷ್ಮಣಸ್ಯೈವ ಹತಾ ನೈಋತ ಪುಂಗವಾಹ. ವಿಶ್ವಾಮಿತ್ರ ಋಷಿಗಳು ದೊಡ್ಡದಾದ ಯಜ್ಞವನ್ನು ಮಾಡ್ತಾ ಇದ್ರು. ಆ ಯಜ್ಞದಲ್ಲಿ ದೊಡ್ಡ ಪ್ರತಿಬಂಧಕರಾಗಿ ಇದ್ದಂತಹ ರಾಕ್ಷಸರು ಯಾರಿದ್ರೋ ಆ ರಾಕ್ಷಸರೆಲ್ಲರನ್ನೂ ಕೂಡ ಸಂಹಾರ ಮಾಡಬೇಕು ಎಂಬಂತಹ ಉದ್ದೇಶದಿಂದಾಗಿ ರಾಮ ಮತ್ತು ಲಕ್ಷ್ಮಣನನ್ನ ಕರೆದುಕೊಂಡು ಹೋದಾಗ ಲಕ್ಷ್ಮಣ ನೋಡ್ತಾ ಇದ್ದ ಹಾಗೆ ರಾಮ ಎಲ್ಲರನ್ನೂ ಕೂಡ ಅನಾಯಾಸವಾಗಿ ಸಂಹಾರ ಮಾಡ್ತಾ ಇದ್ದಾನೆ. ನಂತರದಲ್ಲಿ ಯೋ ಲೋಕವೀರ ಸಮಿತೌ ಧನುರೈಷ ಮುಗ್ರಂ ಸೀತಾ ಸ್ವಯಂವರ ಮುಖೇ ತ್ರಿಶತ ಉಪನೇಯಂ. ಲೋಕವೀರರೆಲ್ಲರೂ ಕೂಡ ಅಲ್ಲಿ ಸೇರಿದ್ದಾರೆ. ರುದ್ರದೇವರ ಶಿವಧನಸ್ಸು ಅಲ್ಲಿ ಇಟ್ಟಿದ್ದಾರೆ ಸೀತಾ ಸ್ವಯಂವರದಲ್ಲಿ. ಅದರಲ್ಲಿ 300 ಜನ ತಂದು ರುದ್ರದೇವರ ವರದಿಂದಾಗಿ ಬಲಿಷ್ಠರಾದಂತ 300 ಜನ ಬಂದು ಎಳೆದುಕೊಂಡು ಇಡ್ತಾ ಇದ್ರು. ಅಂತಹದ್ದನ್ನ ಆದಾಯ ಬಾಲ ಗಜಲೀಲ ಇವೇಕ್ಷು ಯಷ್ಟಿಂ ಸಜ್ಜೀಕೃತಂ ನೃಪ ವಿಕೃಷ್ಯ ಬಭಂಜ ಮಧ್ಯೆ. ಇಂತಹ ಅದ್ಭುತವಾದ ಶಿವಧನಸ್ಸನ್ನ ಬಾಲ ಗಜಲೀಲ ಇವ ಅನಾಯಾಸವಾಗಿ, ಬಾಲ ಗಜಗಳೆಲ್ಲವೂ ಕೂಡ ಅನಾಯಾಸವಾಗಿ ಕಬ್ಬಿನ ಜಲ್ಲೆಯನ್ನು ಹಿಡಿದು ಮುರಿಯುವಂತೆ ರಾಮ ಅನಾಯಾಸವಾಗಿ ಅದನ್ನು ಮುರಿದು ಹಾಕಿದ. ಇಂತಹ ಲಕ್ಷ್ಮೀದೇವಿಯನ್ನ ಕರೆದುಕೊಂಡು ಅಯೋಧ್ಯ ಪಟ್ಟಣಕ್ಕೆ ಬರ್ತಾ ಇದ್ದಾನೆ. ಅಂತಹ ಸಂದರ್ಭದಲ್ಲಿ ಪರಶುರಾಮ ದೇವರು ಎದುರಾದರು. ಅವರ ಮೇಲೆ ಕ್ಷತ್ರಿಯ ಸಂತಾನ ಇಲ್ಲದೇ ಇರುವವರನ್ನಾಗಿ ಇಡೀ ಭೂಮಂಡಲವನ್ನ, ದುಷ್ಟರಾದ ಕ್ಷತ್ರಿಯರೆಲ್ಲರನ್ನೂ ಕೂಡ ನಾಶ ಮಾಡಿದ ಪರಶುರಾಮರ ಜೊತೆಯಲ್ಲಿ ಯುದ್ಧದ ನಟನೆಯನ್ನ ಮಾಡಿ ಅವರ ಉದರದಲ್ಲಿ ವಾಸವಾಗಿದ್ದ ಪರಮಾತ್ಮನ ಸೋಲಿನಿಂದಾಗಿ ನನ್ನ ಮರಣ ಬರಲಿ ಅಂತ ತಿಳಿದುಕೊಂಡಂತಹ ವರವನ್ನ ಬೇಡಿದ ಅತುಲನನ್ನ
ಯುದ್ಧದ ಮುಖಾಂತರವಾಗಿ ರಾಮದೇವರು ಸಂಹಾರ ಮಾಡ್ತಾ ಇದ್ದಾರೆ. ಜಿತ್ವಾತ್ಮ ರೂಪ ಗುಣಶೀಲ ವಯೋನುರೂಪಾಂ ಸೀತಾಭಿಧಾಂ ಅಭಿಲಬ್ಧಮಾನಾಂ ಮಾರ್ಗೇ ವ್ರಜನ್ ಭೃಗುಪತೇರ್ವ್ಯನಯತ್ ಪ್ರರೂಢಂ ದರ್ಪಂ ಮಹೀಂ ಕೃತವತೋ ಹತರಾಜ ಬೀಜಾಂ. ಆ ಪರಶುರಾಮ ದೇವರ ದರ್ಪವನ್ನು ಇಳಿಸಿದ ಅಂತಿದೆ. ಆ ಪರಶುರಾಮ ದೇವರ ದರ್ಪ ಅಂತ ಅದಕ್ಕೆ ಅರ್ಥ ಇಟ್ಕೊಳ್ಬಾರ್ದು. ಯಾಕೆಂದ್ರೆ ನಾವು ಅದಕ್ಕೆ ಕಾರಣವನ್ನ ಹಿಂದಿನದರಲ್ಲಿ ಗಮನಿಸಿದ್ದೇವೆ, ಕಥೆಯನ್ನು ಹೇಳಿದ್ದೇನೆ. ಆ ಅತುಲನ ಏನು ದರ್ಪ ಇತ್ತು ಆ ಅತುಲನ ದರ್ಪವನ್ನ ನಾಶ ಮಾಡಿದ್ದಾರೆ. ಇದು ಆದ್ಮೇಲೆ ಯತ್ಸತ್ಯಪಾಶ ಪರಿವೀತ ಪಿತುರ್ನಿದೇಶಂ ಸ್ತ್ರೈಣಸ್ಯ ಚಾಪಿ ಶಿರಸಾ ಜಗೃಹೇ ಸಭಾರ್ಯಃ ರಾಜ್ಯಶ್ರಿಯಂ ಪ್ರಣಯಿನಃ ಸುಹೃದೋಧಿವಾಸಂ ತ್ಯಕ್ತ್ವಾ ಯಯೌ ವನಮಸೂನಿವ ಮುಕ್ತ ಸಂಗಃ. ಸತ್ಯಪಾಶದಿಂದ ಬದ್ಧನಾದಂತಹ ದಶರಥ ಕೈಕೇಯಿಗೆ ಮುಂಚೆಯೇ ಕೊಟ್ಟ 2 ವರದಂತೆ ಅವಳು ಈಗ ಆ ವರಗಳನ್ನ ಬೇಡಿದಾಗ ಅವನನ್ನ ಸ್ತ್ರೈಣ ಅಂತ ಕರೀತಾರೆ. ಸ್ತ್ರೈಣ ಅಂತಂದ್ರೆ ಸ್ತ್ರೀಯರ ಪಾಶಕ್ಕೆ ವಶನಾದವನು, ಹೆಣ್ಮರುಳ ಅಂತ ಕರೀತಾರಲ್ಲ ಆ ಶಬ್ದ. ಅಂತಹ ಕೈಕೇಯಿಯ ಪಾಶಕ್ಕೆ ಒಳಗಾದಂತಹ ದಶರಥ 2 ಮಾತುಗಳನ್ನ ಮೊದಲಿಗೆ ಏನು ಕೊಟ್ಟಿದ್ನೋ ಅದರಂತೆ ಅವಳಿಗೆ ವರವನ್ನು ಕೊಟ್ಟಾಗ ತನ್ನ ತಂದೆಯ ಮಾತನ್ನ ಸತ್ಯಗೊಳಿಸುವ ಉದ್ದೇಶದಿಂದಾಗಿ ರಾಮ ತನ್ನ ಅತ್ಯಂತ ಪ್ರೀತಿ ಪಾತ್ರರಾದ ಸ್ನೇಹಿತರನ್ನ, ಊರನ್ನ, ಸಂಪತ್ತನ್ನ ಎಲ್ಲವನ್ನ ಬಿಟ್ಟು ತನ್ನ ಪತ್ನಿ ಮತ್ತು ಲಕ್ಷ್ಮಣನ ಜೊತೆಯಲ್ಲಿ ತೆರಳುತ್ತಾ ಇದ್ದಾನೆ. ರಾಜ್ಯಶ್ರೀಯಂ ಪ್ರಣಯಿನ ಸುಹೃದೋಧಿವಾಸಂ ತ್ಯಕ್ತ್ವಾ ಯಯೌ ವನಮಸೂನ್ ಇವ ಮುಕ್ತ ಸಂಗಃ ರಕ್ಷಸ್ವಸುರ್ವ್ಯಕೃತ ರೂಪಮಶುದ್ಧ ಬುದ್ಧೇಃ ತಸ್ಯ ಕರತ್ರಿಶರದೂಷಣ ಮುಖ್ಯ ಬಂಧೂನ್ ಜಘ್ನೆ 14 ಸಹಸ್ರಮ ವಾರಣೀಯ ಕೋದಂಡ ಪಾಣಿರಟಮಾನ ಉವಾಸ ಕೃಚ್ಛ್ರಂ. ಇಂತಹ ರಾಮ ರಾವಣನೆಂಬ ರಾಕ್ಷಸನ ತಂಗಿಯಾದಂತಹ ಶೂರ್ಪಣಕಿಯನ್ನ ರೂಪದಿಂದಲೂ ಬಹಳ ವಿಕೃತಳಾಗಿದ್ಲು, ಮಾಯಾ ರೂಪದಿಂದ ಚೆನ್ನಾಗಿ ಕಾಣಿಸ್ತಾ ಇದ್ಲು ಅಷ್ಟೇ. ಮೇಕಪ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀವಲ್ಲ ಆ ತರ. ಬುದ್ಧಿಯೂ ಕೂಡ ಬಹಳ ಅಶುದ್ಧವೇ ಆಗಿತ್ತು. ಅಂತಹ ರೂಪವುಳ್ಳ ಅವಳನ್ನ ರಾಮನನ್ನ ಮದುವೆ ಆಗ್ಬೇಕು ಅಂತ ಬಂದು ಸೀತೆಯನ್ನ ಕೊಲ್ಲಲಿಕ್ಕೆ ಅಂತ ಪ್ರಯತ್ನ ಪಟ್ಟಂತಹ ಆ ಶೂರ್ಪಣಕಿಯನ್ನ ರಾಮ ಮೂಗನ್ನ ಕತ್ತರಿಸಿದ. ಆವಾಗ ಅವಳು ತನ್ನ ಸೈನ್ಯವನ್ನ ಕರದೂಷಣ ತ್ರಿಶಿರರನ್ನ ಕರೆದುಕೊಂಡು ಯುದ್ಧ ಮಾಡ್ಲಿಕ್ಕೆ ಅಂತ ಬರ್ತಾ ಇದ್ದಾನೆ. ಅಂತಹ ಸಂದರ್ಭದಲ್ಲಿ ರಾಮ ಅವರೆಲ್ಲರನ್ನೂ ಕೂಡ ಸಂಹಾರ ಮಾಡ್ತಾ ಇದ್ದಾನೆ. ಆಮೇಲೆ ಸೀತೆಯ ಜೊತೆಯಲ್ಲಿ ಬಹಳ ಕಷ್ಟಪಟ್ಟು ವನವಾಸ ಮಾಡಿದವರಂತೆ ತೋರ್ತಾ ಇದ್ದಾನೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇವತ್ತಿಗೆ ಸ್ವಲ್ಪ ಅನಿವಾರ್ಯ ಕೆಲಸಗಳಿರೋದ್ರಿಂದಾಗಿ ಪಾಠವನ್ನ ಇಷ್ಟಕ್ಕೆ ಮುಕ್ತಾಯ ಮಾಡಿರ್ತೇನೆ. ಮತ್ತೆ ನಾಳೆ ಸರಿಯಾಗಿ ಒಂದು 10 ನಿಮಿಷ ಪಾಠಕ್ಕೆ ಬೇಗ ಸೇರ್ಲಿಕ್ಕೆ ಆಗತ್ತೆ ಅಂತಂದು ಹೇಳಿದ್ರೆ 5:50ಕ್ಕೆ ಪಾಠವನ್ನ ಪ್ರಾರಂಭ ಮಾಡೋಣ. ಅಂದ್ರೆ 4:45ಗೆ 6:45ಗೆ ಮುಗಿಸ್ಬಿಡ್ಬಹುದು. ಇನ್ನು ಮುಂದಿನ ಪಕ್ಷದಲ್ಲೂ ಕೂಡ ಮುಂದಿನ ವಾರದಲ್ಲೂ ಕೂಡ ಇದೇ ರೀತಿಯಾಗಿ ಆಗತ್ತೆ. ತಮಗೆ ಅನುಕೂಲ ಆಗತ್ತೆ ಅಂದ್ರೆ ಒಂದು 10 ನಿಮಿಷ ಮುಂಚೆ ಪಾಠಕ್ಕೆ ಸೇರೋಣ. ಅಡ್ಡಿಲ್ಲ ಗುರುಗಳೇ. ಆಗಲಿ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರು.